ಬೆಳಗಾವಿಯಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಚಳಿಗಾಲದ ಅಧಿವೇಶನ ಸದನ. 5ನೇ ದಿನವೂ ರಾಜ್ಯ ಸರ್ಕಾರಕ್ಕೆ 16 ಪ್ರತಿಭಟನೆಗಳ ಬಿಸಿ ತಟ್ಟತ್ತೆ. ಇವತ್ತು ನಿನ್ನೆ 8 ಇತ್ತು, ಇವತ್ತು 16 ಆಗಿದೆ. ಬೆಳಗಾವಿಯಲ್ಲಿ 5ನೇ ದಿನ ಇವತ್ತು ಚಳಿಗಾಲದ ಅಧಿವೇಶನ. 5ನೇ ದಿನ ಕೂಡ ಪ್ರತಿಭಟನೆಗಳ ಬಿಸಿ ಸರ್ಕಾರವನ್ನ ತಟ್ಟತ್ತೆ. ಸುವರ್ಣಸೌಧದ ಹೊರಗಡೆ ಸಾಲು ಸಾಲು ಪ್ರತಿಭಟನೆಗಳ ಕಾವಿದೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ 16 ಸಂಘಟನೆಗಳಿಂದ ಇವತ್ತು ಹೋರಾಟ ಇದೆ. ಸುವರ್ಣ ಗಾರ್ಡನ್ ನಲ್ಲಿಂದು 11 ಸಂಘಟನೆಗಳಿಂದ ಹೋರಾಟ ಇದೆ. ಇನ್ನು ಉಳಿದ 5 ಸಂಘಟನೆಗಳು ಅಲರವಾಡ ಕ್ರಾಸ್ ಬಳಿ ಧರಣಿ ಮಾಡುತ್ತೆ. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಪ್ರತಿಭಟನಾ ಸ್ಥಳದಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, 4ನೇ ದಿನ 8 ಸಂಘಟನೆಗಳಿಂದ ಪ್ರತಿಭಟನೆ, 5ನೇ ದಿನ 16 ಸಂಘಟನೆಗಳಿಂದ ಪ್ರತಿಭಟನೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ. ಈಗ ಅಲ್ಲಿ ಬಂದೋಬಸ್ತ್ ಹೇಗಿದೆ, ಏನೆಲ್ಲ ಬೇಡಿಕೆ ಅಂತ, ಯಾವ ಸಂಘಟನೆಯಿಂದ ಇವತ್ತು ಪ್ರಮುಖವಾಗಿ ಹೋರಾಟ ಬೆಳಗಾವಿಯಲ್ಲಿ? ನೋಡಿ ಮಧುಸೂದನ್, ಇವತ್ತು 5ನೇ ದಿನಕ್ಕೆ ಚಳಿಗಾಲ ಅಧಿವೇಶನ ಕಾಲಿಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ವಿವಿಧ ಸಂಘಟನೆಗಳು ಇವತ್ತು ಸರಣಿಯಾಗಿ ಏನಂತಂದರೆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಇದುವರೆಗೆ ಸುಮಾರು 5 ದಿನಗಳ ಏನು ಪ್ರತಿಭಟನೆ ನಡೀತು, ಇವತ್ತು ಏನಂತಂದರೆ ಅದು 16 ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಹಾಗಾಗಿ ಈ 10 ದಿನಗಳಲ್ಲೇ ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಏನಂತಂದರೆ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಅದರಲ್ಲೂ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಏನು ಸುವರ್ಣ ಗಾರ್ಡನ್ ಏನಿದೆ, ಅಲ್ಲಿರ್ತಕ್ಕಂಥ ಪ್ರತಿಭಟನಾ ಸ್ಥಳದಲ್ಲಿ ಒಟ್ಟು 11 ಪ್ರತಿಭಟನೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಏನಂತಂದರೆ ಅಲಾರ್ವಾಡ್ ಕ್ರಾಸ್ ಏನಿದೆ, ಅಲ್ಲಿ ಏನಂತಂದರೆ 5 ಸಂಘಟನೆಗಳು ತಮ್ಮ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಇವತ್ತು ಏನಂತಂದರೆ ಪ್ರಮುಖವಾಗಿ ದಲಿತ ಸಂಘಟನೆ, ಅದರಲ್ಲೂ ತಮ್ಮ ವಿವಿಧ ಬೇಡಿಕೆಗೆ ಆಗ್ರಹಿಸಿ ದಲಿತ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಉಪನ್ಯಾಸಕರು ಸಹ ತಮ್ಮ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳು ಸಹ ತಮ್ಮ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ಉಪನ್ಯಾಸಕರು ಸಹ ಏನಂತಂದರೆ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಸಹಜವಾಗಿ ಏನಂತಂದರೆ ವಿವಿಧ ಸಂಘಟನೆಗಳು, ಸುಮಾರು 16ಕ್ಕೂ ಹೆಚ್ಚು ಸಂಘಟನೆಗಳು ಇವತ್ತು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.